ತಾಲೂಕಿನ ಇಣೋಳಿಯ ನೇತ್ರಾವತಿ ನದಿ ಕಿನಾರಿಯಲ್ಲಿ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಯು ಹಲವಾರು ಕಾಲಗಳಿಂದ ನೆಲೆ ನಿಂತು ಭಕ್ತರನ್ನ ಕಾಪಾಡಿಕೊಂಡು ಬಂದಿರುವಂತದ್ದು ಎಲ್ಲರಿಗೂ ತಿಳಿದಂತಹ ವಿಷಯ. ಇಣೋಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವನ್ನ ತಂತ್ರಿವರಿಯರ ಪ್ರಶ್ನಾ ಚಿಂತನೆಯ ಮೂಲಕ ಶ್ರೀ ಸುಬ್ರಹ್ಮಣ್ಯ ರಾವ್, ಶ್ರೀ ಸುರೇಶ್ ಶೆಟ್ಟಿ ಇಣೋಳಿಬೀಡು ಹಾಗೂ ಕೊಪ್ಪರಿಗೆ ಮನೆತನದವರ ಮುಂದಾಳತ್ವದಲ್ಲಿ ಮತ್ತು ಊರ ಹಾಗೂ ಪರವೂರ ಭಕ್ತಾದಿಗಳ ಸಹಕಾರದಿಂದ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡುವುದಾಗಿ ಸಂಕಲ್ಪಿಸಿದ್ದು, ದುರ್ಗಾ ಪರಮೇಶ್ವರಿ ದೇವಾಲಯದ ಪ್ರಾರಂಭದ ಉದ್ದೇಶವಾಗಿ ಮುಷ್ಟಿ ಕಾಣಿಕೆ ಪುಂಡಿಪನವು ಸಮರ್ಪಣಾ ಸೇವೆ ಇದೇ ಬರುವ ಸೆಪ್ಟೆಂಬರ್ 5ರ ಶುಕ್ರವಾರದಂದು ಮಧ್ಯಾಹ್ನ 11:30 ಗಂಟೆಗೆ ನಡೆಸುವುದಾಗಿ ಸಂಕಲ್ಪವನ್ನ ಮಾಡಲಾಗಿದೆ. ಮುಷ್ಟಿ ಕಾಣಿಕೆ ಅಥವಾ ಪುಂಡಿಪನವು ಸಮರ್ಪಣೆ ಮಾಡುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ದೇವಿಗೆ ವಿವಿಧ ದ್ರವ್ಯಗಳನ್ನು ಸಮರ್ಪಿಸಿ ನಿನ್ನ ದೇಗುಲವನ್ನ ನಿರ್ಮಿಸಲು ನಮಗೆ ವಿವಿಧ ಮೂಲಗಳಿಂದ ಆರ್ಥಿಕ ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿಕೊಟ್ಟು ಯಾವುದೇ ಅಡೆತಡೆ ಇಲ್ಲದೆ ನಡೆಸಿಕೊಡು ತಾಯಿ ಎಂದು ಪ್ರಾರ್ಥಿಸಲಾಗುತ್ತದೆ. ಇದಕ್ಕಾಗಿ ಪ್ರತಿಯೊಂದು ಮನೆಯಿಂದ ಕನಿಷ್ಠ 1 ಮುಷ್ಟಿ ನಾಣ್ಯವನ್ನ ತಂದು ಕಡ್ಡಾಯವಾಗಿ ಸಮರ್ಪಿಸಬೇಕಾಗಿ ವಿನಂತಿ. ಈ ವಿಷಯವನ್ನ ಶ್ರೀ ದುರ್ಗಾ ಪರಮೇಶ್ವರಿಯ ಎಲ್ಲಾ ಭಕ್ತರಿಗೆ ತಿಳಿಸಿ ಎಲ್ಲರೂ ಭಾಗವಹಿಸುವಂತೆ ಮಾಡಬೇಕು. ಹಾಗೂ ನೀವು ನಿಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲಾ ಗುಂಪುಗಳಲ್ಲಿ ಈ ಸಂದೇಶವನ್ನ ಪಸರಿಸಿ ಹಾಗೂ ನಿಮ್ಮ ನೆರೆಹೊರೆಯ ಮನೆಯವರಿಗೆ ಈ ವಿಷಯವನ್ನ ತಿಳಿಸಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರಯತ್ನಿಸಬೇಕಾಗಿ ವಿನಂತಿ. ಶ್ರೀ ದುರ್ಗಾ ಪರಮೇಶ್ವರಿ ಆಡಳಿತ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ, ಇಣೋಳಿ ಪಾವೂರು ಗ್ರಾಮ.